ಬ್ಯಾಂಕ್ನಿಂದ ರೈತರಿಗೆ ಅಲ್ಪ ಪ್ರಾಣದ ಸಾಲ ನೀಡಲಾಗುವುದು ಎಂದು ಹೇಳಿಕೆ ನೀಡಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ ರೈತರಿಗೆ ಸಾಲ ನೀಡಿದ್ರೆ ಡಿಸಿಸಿ ಬ್ಯಾಂಕ್ ನಷ್ಟದಲ್ಲಿ ಬರುತ್ತೆ ಎಂದಿದ್ರು. ಅಣ್ಣಾ ಸಾಹೇಬ್ ಜೊಲ್ಲೆ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ರಾಜ್ಯಾಧ್ಯಕ್ಷ ಶಶಿಕಾಂತ ಗುರೂಜಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಡಿಸಿಸಿ ಬ್ಯಾಂಕ್ ರೈತರಿಗೆ ಸಾಲ ನೀಡುವ ಸಲುವಾಗಿಯೇ ತೆರೆಯಲಾಗಿದೆ. ರೈತರಿಗೆ ಸಾಲ ನೀಡಿದ್ರೆ ಬ್ಯಾಂಕ್ ನಷ್ಟದಲ್ಲಿ ಬರುತ್ತಾ? ಅನ್ನದಾತನ ಬಗ್ಗೆ ಮಾತನಾಡುವಾಗ ರಾಜಕಾರಣಿಗಳು ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು. ಇನ್ನು 2 ದಿನಗಳಲ್ಲಿ ಕ್ಷಮೆಯಾಚಿಸಬೇಕು ಎಂದು ಪಟ್ಟನ್ನ ಹಿಡಿದಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ನೀಡಿದ ಹೇಳಿಕೆ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷ ಶಶಿಕಾಂತ ಗುರೂಜಿ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಜನತೆ ನೋಡಾಕತ್ತಿದ್ರು ಇವ್ರು ರಾಜಕಾರಣ ಸಲುವಾಗಿ ಅಧಿಕಾರ ಸಲುವಾಗಿ ಎಲ್ಲಿ ಯಾವಾಗ ಒಂದಾಗ್ತಾರೋ ಯಾವಾಗ ಬೇರೆ ಆಗ್ತಾರೋ ಒಂದೂ ತಿಳಿತಾ ಇಲ್ಲ. ಅದನ್ನು ಬಿಟ್ಟು ಬಿಡಬೇಕು. ರೈತರ ಸಲುವಾಗಿ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು. ರೈತರ ಬ್ಯಾಂಕ್ ಅದು, ಬೀರೇಶ್ವರ ಬ್ಯಾಂಕ್ ಅಲ್ಲ. ಲಾಸ್ ಆಗ್ತದೆ ಅನ್ನಲಿಕ್ಕೆ ಇವ್ರು ಮನೆಯಿಂದ ಹಣ ಕೊಡ್ತಾ ಇಲ್ಲ. ಅದು ಸರ್ಕಾರದ ಬ್ಯಾಂಕ್ ಅದ, ಮಧ್ಯವರ್ತಿ ಸಹಕಾರಿ ಬ್ಯಾಂಕು. ಅದಕ್ಕಾಗಿ ರೈತರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು. ನಿಜವಾಗ್ಲೂ ಡಿಸಿಸಿ ಬ್ಯಾಂಕ್ ರೈತರ ಬ್ಯಾಂಕನೇ ಅದು. ಸರ್, ಈಗ ಕಾರ್ಖಾನೆಗಳು ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳು ಅದು, ಮತ್ತೆ ಅದಕ್ಕೆ ಸಾಲ ಕೊಡ್ತಾರಂತಾರೆ ಇವರು. ಇದ್ರ ಬಗ್ಗೆ ಏನು ಲಾಭ ಆಗ್ತದ ಅಂತ ಹೇಳ್ತಾ ಇದ್ದಾರೆ ಸರ್. ಒಂದು ಉದಾಹರಣೆಯನ್ನು ಹೇಳ್ತೀನಿ. ಅವ್ರು ಏನು ವಿಚಾರ ಅದಂದರೆ, ಬೀರೇಶ್ವರ ಬ್ಯಾಂಕ್ನಾಗ ಕಮರ್ಷಿಯಲ್ ಲ್ಯಾಂಡ್ಗೆ, ವ್ಯಾಪಾರಸ್ಥರಿಗೆ ಮತ್ತು ಫ್ಯಾಕ್ಟ್ರಿಗಳಿಗೆ ರೊಕ್ಕ ಕೊಟ್ಟು ಬಡ್ಡಿ ತಿಂದು ಲಾಭ ಆಗಿ ಅದು ಮೈ ಹತ್ತಿ ಬಿಟ್ಟದು. ಇದು ರೈತರಿಗೆ ಕಟ್ಟಿದ ಬ್ಯಾಂಕ್ ಅನ್ನುವಂಥ ವಿಚಾರ ಇಲ್ಲ. ಅದಕ್ಕೆ ನಾ ಇವತ್ತೊಂದು ಹೇಳಿನಿ ಅವ್ರಿಗೆ. ಏನಂತಂದ್ರೆ, ತಾವು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಮನೆಯಿಂದ ಹೊರಗೆ ಬರುವಾಗ ಡ್ರೈವರ್ಗೆ ಒಂದು ಹೇಳುತ್ತೆ ಬರ್ರಿ, ನಾವು ಡಿಸಿಸಿ ಬ್ಯಾಂಕಿಗೆ ಹೊಂಟೀವೋ ಅಥವಾ ಬೀರೇಶ್ವರ ಬ್ಯಾಂಕಿಗೆ ಹೊಂಟೀವಿ ಅಂತ ವಿಚಾರ ಮಾಡ್ಕೊಂಡು ಬರುತ್ತೆ ಬರ್ರಿ. ಡಿಸಿಸಿ ಬ್ಯಾಂಕಿನಾಗ ಬಂದಾಗ ರೈತರ ಪರವಾಗಿ ಮಾತಾಡ್ರಿ, ಬೀರೇಶ್ವರ ಬ್ಯಾಂಕಿಗೆ ಬಂದಾಗ ನಿಮ್ಮ ವೈಯಕ್ತಿಕ ಮಾತಾಡ್ರಿ ಅಂತ ಹೇಳಿದ್ವಿ. ಫ್ಯಾಕ್ಟ್ರಿ ಲಾಭಕ್ಕಾಗಿ ಬ್ಯಾಂಕ್ ಅಲ್ಲ, ರೈತರ ಲಾಭಕ್ಕಾಗಿ ಬ್ಯಾಂಕ್. ಸರ್, ಈಗ ರೈತರಿಗೆ ಏನು ಹೇಳಬಯಸ್ತೀರಿ ಈ ವಿಷಯ ಸಂಬಂಧಪಟ್ಟು? ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೆಲವೇ ದಿನಗಳೊಳಗೆ ರಾಜ್ಯದ ಜನತೆಯ ಪರವಾಗಿ ವಿನಂತಿಯನ್ನು ಮಾಡಿಕೊಂಡು ಕೈ ಮುಗಿದು ನಾನು ಮಾತನಾಡಿದ ಮಾತು ತಪ್ಪಾಗಿ ಹೋಗಿದೆ ಅಂತೇಳಿ ಕ್ಷಮೆಯನ್ನು ಕೇಳಬೇಕು. ಇಲ್ಲಾಂದ್ರೆ ಅಪರಬುದ್ಧ ರಾಜಕಾರಣಿ, ಮತಿಭ್ರಮಣೆಯಿಂದ ಹೇಳಿಕೆ ಕೊಟ್ಟಿರ್ತಕ್ಕಂಥ ರಾಜಕಾರಣಿ ಅಂತೇಳಿ ಮುಂದಿನ ದಿನಗಳು ಬೇರೆ ರೀತಿಯಾಗಿ ಹೋರಾಟ ಮಾಡಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಸರ್, ಎಲ್ಲ ರಾಜಕಾರಣಿಗಳು ರೈತರನ್ನ ಯಾಕೆ ಕಡೆಗಣಿಸಕತ್ತವ್ರು? ಏನು ಕಾರಣ ಸರ್? ಮೊನ್ನೆ ನಾವು ಗುರ್ಲಾಪುರದಾಗ ತಾವು ಕೂಡ ನೋಡಿರಿ, ತಮ್ಮ ಸಹಕಾರನ ಆಗ್ಯದ, ಮಾಧ್ಯಮ ಸಹಕಾರ. ಅವ್ರು ಏನಾಗ್ತಾರೆ, ರೈತ ಬೆಳೆದ ಅಂತಂದ್ರೆ ನಮ್ಗೆ ವಿರೋಧ ಆಗ್ತಾನೆ ಅಂತಕ್ಕಂಥ ಭಾವನೆ ಅವರು. ಇವತ್ತು ಡಿಸಿಸಿ ಬ್ಯಾಂಕ್ನಾಗ ತಾವು ನೋಡ್ತಾ ಇದ್ದಾರೆ. ನಾನು ಪಕ್ಷಾತೀತವಾಗಿ ಹೇಳ್ತೀನಿ, ಯಾವ ಪಕ್ಷ ಏನೂ ಸಂಬಂಧ ಇಲ್ಲ, ಎಲ್ಲರೂ ಒಂದಾಗಿಬಿಟ್ಟಾರೆ. ರೈತರ ಬಗ್ಗೆ ಮಾತನಾಡೋಕೆ ಒಂದಾಗಿಬಿಡ್ತಾರೆ, ರಾಜಕಾರಣ ಬಂದಾಗ ಒಂದಾಗಿಬಿಡ್ತಾರೆ. ಅದು ರೈತರಿಗೆ ಒಳ್ಳೇದು ಮಾಡೋದು ಬಂತು ಅಂತಂದ್ರೆ ಯಾರೂ ಮಾತಾಡೋಂಗಿಲ್ಲ. ಇವತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಾಜಿ ಎಂ ಪಿಗಳು, ಶಾಶ್ವತ ಮಾಜಿ ಎಂ ಪಿ ಅವರು. ನಾ ಹಿಂಗೆ ಅಂತಿನ ತಪ್ಪು ತಿಳ್ಕೊಬೇಡ್ರಿ, ಕಾಯಂ ಮಾಜಿ ಎಂ ಪಿ. ಯಾಕಂತಂದ್ರೆ ಯಾವ ಪಕ್ಷದಿಂದ ನಿಂತಿದ್ರು, ಇವತ್ತೆಲ್ಲಿ ಹೋಗ್ಯಾರೋ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಸಲುವಾಗಿ ಯಾರ ಜೊತೆ ಕೂಡಾಕತ್ಯಾರೋ, ರಾತ್ರಿ ಇದ್ದದ್ದು ಬೆಳಗ್ಗೆ ಇಲ್ಲ, ಬೆಳಗ್ಗೆ ಇದ್ದದ್ದು ಸಾಯಂಕಾಲ ಇಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ವೈಯಕ್ತಿಕವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲಕ ಎಚ್ಚರಿಕೆ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ರಾಜ್ಯದ ಜನತೆ ಕ್ಷಮೆ ಕೇಳ್ರಿ. ನೀವು ಫ್ಯಾಕ್ಟ್ರಿಗೆ ಕೊಡ್ರಿ, ಕಮರ್ಷಿಯಲ್ ಲ್ಯಾಂಡಿಗೆ ಕೊಡ್ರಿ, ವ್ಯಾಪಾರಸ್ಥರಿಗೆ ಕೊಡ್ರಿ, ಎಲ್ಲ ಕೊಟ್ಟು ಲಾಭ ಮಾಡ್ಕೊರಿ. ಆದ್ರೆ ಇಂತಿಷ್ಟು ಹಣ ಕೊಡಬೇಕಂತೇಳಿ ಸರ್ಕಾರದ ನಿರ್ದೇಶನ ಐತಿ. ಅದರ ಡೈರೆಕ್ಷನ್ ಏನದ, ಬಯಲ ಏನದ ಸರಿಯಾಗಿ ಓದ್ಕೋರಿ. ಮಾಹಿತಿ ಇಲ್ಲಂದ್ರೆ ರೈತರಿಗೆ ಅದು ಸಾಲ ಕೊಡಬೇಕು. ರೈತರ ಸಲುವಾಗಿ ಟ್ರ್ಯಾಕ್ಟರ್ಕೋ, ಬಾವಿ, ಕೊಳವೆ ಬಾವಿ ಈ ರೀತಿ ಸಾಲ ಕೊಡ್ಲಿಕ್ಕೆ ಅನುಕೂಲ ಮಾಡೋ ಸಲುವಾಗಿ ಬ್ಯಾಂಕ್ ಅದ. ಅದನ್ನು ಸರಿಯಾಗಿ ತಿಳ್ಕೊಂಡು ಮಾತನಾಡಿ 2-3 ದಿನದೊಳಗೆ ರೈತರ ಕ್ಷಮೆಯನ್ನು ತಾವು ಕೇಳಬೇಕಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ಸರ್, ಒಂದು ವೇಳೆ ಕೇಳಲಿಲ್ಲ ಅಂದ್ರೆ ಏನು? ಕೇಳಿಲ್ಲ ಅಂದ್ರೆ ಅದ್ರ ಪ್ರತ್ಯುತ್ತರ ಅನುಭವಿಸ್ಬೇಕಾಗ್ತದೆ ಸರ್ ಅವರು. ಯಾಕಂದ್ರೆ ಈಗ ಹೆಂಗೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ, ಅವ್ರು ಹೋದಲ್ಲೆಲ್ಲ ರೈತ ಸಂಘ ವಿರೋಧ ಮಾಡ್ಲಿಕ್ಕತ್ತು ಅಂತಂದ್ರೆ ಅವ್ರಿಗೆ ಅಪಮಾನ ಆಗ್ತದೆ. ತಾವು ಕೇಳ್ತಾರಂತ ನನಗೆ ವಿಶ್ವಾಸ. ಓಕೆ ಸರ್.